ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಸ್ಯಾರಿಗೆ ಫಾಲ್ ಯಾವುದು ಎಮ್ಮಿಂಗ್ ಫಾಲ್ ಮಷೀನ್ ಅಲ್ಲಿ ಎರಡೂ ಕಡೆ ಮಷೀನ್ ಅಲ್ಲಿ ಫಾಲ್ ಹಾಕೋದನ್ನ ಆಲ್ರೆಡಿ 2-3 ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಿ. ಸೊ ಈ ವಿಡಿಯೋದಲ್ಲಿ ಫಾಲ್ದು ಫುಲ್ ಡೀಟೇಲ್, ಬರೀ ಫಾಲ್ ಹಾಕೋದಷ್ಟೇ ಹೇಳ್ಕೊಡಲ್ಲ, ಫುಲ್ ಡೀಟೇಲ್. ಸೊ ಫಾಲ್ ನ ಎಮ್ಮಿಂಗ್ ಏನಕ್ಕೆ ಮಾಡಿಸ್ತಾರೆ, ಮಿಷಿನ್ ಅಲ್ಲಿ ಏನಕ್ಕೆ ಸ್ಟಿಚ್ ಮಾಡಿಸ್ತಾರೆ, ಸೊ ಇದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋನ ಶುರುವಿಂದ ಎಂಡಿಂಗ್ ವರ್ಗು ನೋಡಿ. ಸಣ್ಣ ಸಣ್ಣ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಸಿಗುತ್ತೆ, ಮಿಸ್ ಮಾಡ್ಕೊಬೇಡಿ. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಏನು ಹೇಳ್ತೀನಿ ಇನ್ಫಾರ್ಮೇಶನ್ಸ್ ಅದೆಲ್ಲ. ಬರೀ ಫಾಲ್ ಹಾಕೋದಂದ್ರೆ ಬರೀ ಫಾಲ್ ಹಾಕೋದೇ ಅಷ್ಟೇ ಅಲ್ಲ. ಸೊ ಫಾಸ್ಟ್ ಆಗಿ ಹೇಗೆ ಫಾಲ್ ಹಾಕೋದು ಅನ್ನೋದನ್ನು ಕೂಡ ನಾನು ನಿಮ್ಗೆ ಇವತ್ತು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಓಕೆನಾ. ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಸ್ಯಾರಿ, ಇದಕ್ಕೆ ನಾನು ಬ್ಲಾಕ್ ಕಲರ್ ಅಲ್ಲಿ ಫಾಲ್ ತಗೊಂಡಿದ್ದೀನಿ. ಸೊ ಇದಕ್ಕೆ ಬ್ಲಾಕ್ ಕಲರ್ ಫಾಲ್ ತಗೊಂಡಿದ್ದೀನಿ. ಸೊ ಕಲರ್ ಚೂಸ್ ಮಾಡುವಾಗ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂತದ್ದು ನೋಡಿ, ಈ ಬಾಟಮ್ ಸೈಡ್ ಅಲ್ಲಿ ಬರುವಂತಹ ಬಾರ್ಡರ್ ಇದು. ಹಾಗಂತೇಳಿ ಬಾರ್ಡರ್ ಗೋಲ್ಡ್ ಕಲರ್ ಇದೆ ಅಂತ ಹೇಳಿ ಇಲ್ಲಿ ಗೋಲ್ಡ್ ಕಲರ್ ಫಾಲ್ ಹಾಕೋದಲ್ಲ. ಸೊ ಸ್ಯಾರಿ ಯಾವ ಕಲರ್ ಇದೆ ಅದನ್ನ ನೀವು ಇಲ್ಲಿ ಹಾಕ್ಬೇಕು. ಸಪೋಸ್ ಟ್ರಾನ್ಸ್ಪರೆಂಟ್ ಇದ್ದಾಗ, ಇದು ಬಾರ್ಡರ್ ಇದೆ, ಟ್ರಾನ್ಸ್ಪರೆಂಟ್ ಇದ್ದಾಗ ಸ್ಯಾರಿ ಯಾವ ಕಲರ್ ಇದೆ ಅದೇ ಕಲರ್ ನ ಚೂಸ್ ಮಾಡಿ ಹಾಕ್ಬೇಕು. ಸೊ ಇಲ್ಲಿ ಡಿಫ್ರೆಂಟ್ ಆಗಿದೆ, ಗೋಲ್ಡ್ ಕಲರ್ ಇದೆ, ಸ್ಯಾರಿ ಬ್ಲಾಕ್ ಕಲರ್ ಇದೆ. ಆದ್ರೂ ಇಲ್ಲಿ ನಾನು ಬ್ಲಾಕ್ ಕಲರ್ ತಗೊಂಡಿದ್ದೀನಿ. ಏನಕ್ಕೆ ಅಂದ್ರೆ ಸ್ಯಾರಿ ಇನ್ ಕೇಸ್ ಅದು ಟರ್ನ್ ಆದಾಗ ಏನಪ್ಪಾ ಬ್ಲಾಕ್ ಕಲರೇ ಕಾಣ್ಬೇಕು, ಗೋಲ್ಡ್ ಕಲರ್ ಕಾಣಿಸಿದ್ರೆ ಚೆನ್ನಾಗಿರಲ್ಲ, ಮತ್ತೆ ನೀಟಾಗಿ ಸ್ಟಿಫ್ ಆಗಿ ಕೂರುತ್ತೆ. ಬ್ಲಾಕ್ ಕಲರ್ ಸೀರೆಗೆ ಬ್ಲಾಕ್ ಕಲರ್ ಹಾಕಿದ್ರೆ ನೀಟಾಗಿ ಮ್ಯಾಚ್ ಆಗುತ್ತೆ. ಸೊ ಇದೊಂದು. ಸೊ ಅದಾದ್ಮೇಲೆ ನಿಮ್ಗೆ ಫಾಲ್ ಹೇಗೆ ಹಾಕೋದು, ಎಮ್ಮಿಂಗ್ಗೆ ಫಾಲ್ ನ ಹೇಗೆ ಅಟ್ಯಾಚ್ ಮಾಡ್ಕೋಬೇಕು. ಒಂದು ಸೈಡು ಎಮ್ಮಿಂಗ್ ಅಂತ ಬಂದಾಗ ಒಂದು ಸೈಡು ಎಮ್ಮಿಂಗ್ ಇರುತ್ತೆ, ಇನ್ನೊಂದು ಸೈಡು ಮಿಷಿನ್ ಅಲ್ಲಿ ಸ್ಟಿಚ್ ಆಗಿರುತ್ತೆ, ಓಕೆನಾ. ಸೊ ಫಾಲ್ ಬಾಟಮ್ ಸೈಡ್ ಅಲ್ಲಿ ತಗೊಳ್ಳಿ ನೋಡಿ, ಈ ಸೈಡ್ ಇದೆ ಬಾಟಮ್ ಇದು. ಸೊ ಇಲ್ಲಿ ನೋಡಿ ಸ್ಟಿಚಿಂಗ್ ಏನ್ ಬರುತ್ತೆ ಇಲ್ಲಿ ಬರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಬ್ಲಾಕ್ ಕಲರ್ ಥ್ರೆಡ್ ಹಾಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಈ ರೀತಿ ಬಂದಿದೆ, ಇಲ್ಲಿಂದ ನಮ್ಮ ಕೈ ಏನಿದೆ ಸೊ ಇಲ್ಲಿಂದ ಇಲ್ಲಿವರೆಗೂ, ಸೊ ಅಷ್ಟು ಬಿಟ್ಕೊಂಡ್ರೆ ಸಾಕು. ನಿಮ್ ಕೈ ಏನಿದೆ ಅಷ್ಟು, ಸೊ ಇಲ್ಲಿಗೆ ಬರುತ್ತೆ ನೋಡಿ, ಇಲ್ಲಿಗೆ ಇಷ್ಟು ಬಿಟ್ಕೊಳ್ಳಿ. ಇದು ಸ್ಟಾರ್ಟಿಂಗ್ ನಾವು ಒಂದ್ ರೌಂಡ್ ಏನು ಉಡ್ತೀವಿ ಆ ಜಾಗಕ್ಕೆ ಫಾಲ್ ನ ಅವಶ್ಯಕತೆ ಇಲ್ಲ, ಅಲ್ಲಿ ಯಾವುದೇ ನೆರಿಗೆ ಬರಲ್ಲ. ಸೊ ಆ ಜಾಗ ಅಲ್ಲಿ ಬಿಟ್ಟು ಇಲ್ಲಿಂದ ನೀವು ಶುರು ಮಾಡ್ಕೊಳ್ಬೇಕು. ಸೊ ಯಾವುದೇ ಸ್ಯಾರಿ ಆಗ್ಲಿ ಹೇಗೆ ಆಗ್ಲಿ ನಮ್ ಕೈ ಏನಿರುತ್ತೆ ಯಾವ್ದು ಇಂಚ್ ವೈಸ್ ಎಲ್ಲ ಏನಿಲ್ಲಪ್ಪ, ಇಲ್ಲಿಂದ ಇಲ್ಲಿಗೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಒಂದು ಮೊಳದಷ್ಟು ಅಷ್ಟು ಬಿಡಿ ಅಷ್ಟೇ. ಬಿಟ್ಟ ಮೇಲೆ ಫಾಲು. ಸೊ ಫಾಲ್ ಅಂತ ಬಂದಾಗ ಕೇಳ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ, ನನಗೆ ಗೊತ್ತು ನೀವು ಯಾವ ರೀತಿ ಫಾಲ್ ತಗೊಳ್ತೀರಾ ಅಂತ ಹೇಳಿ, ಓಕೆನಾ. ಸೊ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ. ಸೊ ನೋಡಿ ಫಾಲು, ಇಲ್ಲಿ ಯಾವ್ದೇ ನಾನು ಬ್ರಾಂಡ್ ನ ಪ್ರಚಾರ ಮಾಡ್ತಾ ಇಲ್ಲ ಫಾಲ್ ಅಲ್ಲಿ. ಸೊ ಈ ಬ್ರಾಂಡ್ ನ ತೆಗೆದು ಬಿಡೋಣ, ಓಕೆನಾ. ಬ್ರಾಂಡ್ ಯಾವ್ದು ನಾನು ಪ್ರಮೋಷನ್ ಮಾಡ್ತಾ ಇಲ್ಲ, ಆಮೇಲೆ ಹಾಗನ್ಕೊಂಡ್ಬಿಟ್ರೆ ಕಷ್ಟ, ಯಾಕಂದ್ರೆ ನಾನು ಪ್ರಮೋಷನ್ಸ್ ಜಾಸ್ತಿ ತಗೊಳಲ್ಲ. ಸೊ ಈ ಫಾಲ್ ಮೇಲೆ ನೋಡಿ ರೆಡಿ ಟು ಯೂಸ್ ಅಂತ ಬರ್ದಿರುತ್ತೆ. ಸೊ ಇದು ಮೇನ್. ಸೊ ರೆಡಿ ಟು ಯೂಸ್ ಅಂದ್ರೆ ಒಂದು ಟೈಮ್ ಇತ್ತು ನಾನ್ ಕಲಿಯುವಾಗ ಲೈನಿಂಗ್ ಮತ್ತೆ ಫಾಲ್ನೆಲ್ಲ ನಾವು ನೀರಲ್ಲಿ ಹಾಕಿ ಅಜ್ಜಿ ಅದನ್ನ ಒಣಗಿಸಿ ಅದನ್ನ ಐರನ್ ಮಾಡಿ ಎಲ್ಲ ಹಾಕ್ತಿದ್ವಿ. ಸೊ ಈಗ ಇದೆಲ್ಲ ರೆಡಿಯಾಗಿ ಬಂದಿರುತ್ತೆ. ಸೊ ರೆಡಿ ಟು ಯೂಸ್ ಅಂತ ಇರುತ್ತೆ. ಸೊ ಇದನ್ನ ತಗೊಳ್ಬೇಕು, ಕ್ವಾಲಿಟಿ ಚೆನ್ನಾಗಿರೋದು ತಗೊಳ್ಳಿ, ಓಕೆನಾ. ಸೊ ಈ ತರ ರೆಡಿ ಟು ಯೂಸ್ ಅಂತಿರುವಂತಹ ಫಾಲ್ ನ ನಾನು ತಗೊಂಡ್ಬಿಡ್ತೀನಿ. ಸೊ ಈ ರೀತಿ ಫಾಲ್ ತಗೊಂಡು ಈಗ ನಾವು ಒಂದು ಸೈಡ್ ಸ್ಟಿಚ್ ಹಾಕೋಣ. ನೀಟಾಗಿ ಸ್ಟಿಚ್ ಹಾಕೊಳ್ಳಿ ನೋಡಿ, ಈ ತರ. ನೋಡಿ ಇಲ್ಲಿಗೆ ಬಂದು ನೀಟಾಗಿ ಈ ರೀತಿ ರಫ್ ಮಾಡ್ಕೊಳ್ಳಿ, ಓಕೆನಾ. ಅದು ಬಿಚ್ಚಿ ಹೋಗ್ಬಾರ್ದು. ಅದಾದ್ಮೇಲೆ ಸೊ ಟರ್ನ್ ಮಾಡ್ಕೊಳ್ಳಿ. ಸೊ ಎಲ್ಲೂ ಫಾಲ್ ಆಗ್ಲಿ ಸ್ಯಾರಿ ಆಗ್ಲಿ ಎಳಿಬಾರ್ದು. ಈ ತರ ಟರ್ನ್ ಮಾಡ್ಕೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಟರ್ನ್ ಮಾಡ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ನೋಡಿ ಇಲ್ಲಿ ನಮಗೆ ಫ್ಲಾಟ್ ಆಗಿ ಕಾಣಬೇಕು, ಓಕೆನಾ. ಮಾಡ್ಕೊಂಡು
ಸ್ವಲ್ಪ ಈ ಎಡ್ಜಲ್ಲಿ ಹಾಕ್ಬೇಡಿ, ಈ ಸೆಂಟರ್ ಅಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಹಾಕಿ ತೋರಿಸ್ತೀನಿ ನೋಡಿ, ಎಡ್ಜ್ ಇಲ್ಲಿದೆ, ಇಲ್ಲಿ ನಾನು ಸೆಂಟರ್ ಅಲ್ಲಿ ಹಾಕ್ತಿದ್ದೀನಿ. ಓಕೆನಾ? ಲಾಂಗ್ ಸ್ಟಿಚ್ ಹಾಕೊಳ್ಳಿ, ಫುಲ್ ಲಾಂಗ್ ಸ್ಟಿಚ್ ಅಥವಾ ಲೂಸ್ ಸ್ಟಿಚ್ ಯಾವ್ದಾದ್ರು ಸರಿ. ನಾನು ಫುಲ್ ಲಾಂಗ್ ಸ್ಟಿಚ್ ಇಟ್ಟಿದ್ದೀನಿ. ಈಗ ನೋಡಿ, ಇಲ್ಲಿ ಬಂದ್ಮೇಲೆ ಇಲ್ಲೂ ಅಷ್ಟೇ ಫುಲ್ ಎಡ್ಜ್ಗೆ ಹಾಕ್ಬೇಡಿ, ಈ ರೀತಿ ಒಂಚೂರು 1/4 ಇಂಚು ಬಿಟ್ಟು ಕೆಳಗಡೆಗೆ ಸ್ಟಿಚ್ ಹಾಕೊಳ್ಳಿ. ನೋಡಿ ಲಾಂಗ್ ಸ್ಟಿಚ್ ಅಲ್ಲೇನೆ ನೋಡಿ, ಎಡ್ಜ್ ಇಲ್ಲಿದೆ ನೋಡಿ, ಇಲ್ಲಿ ನನಗೆ ಇದು ಓಪನ್ ಕಾಣಿಸ್ತಾ ಇದೆ, ಸ್ಟಿಚ್ ಇಲ್ಲಿ ಬಂದಿದೆ. ಲಾಂಗ್ ಸ್ಟಿಚ್, ಲೂಸ್ ಸ್ಟಿಚ್ ಯಾವ್ದಾದ್ರು ಸರಿ. ಎಮ್ಮಿಂಗ್ ಎಲ್ಲ ಆದ್ಮೇಲೆ ಅದು ಬಿಚ್ಕೊಳ್ಳೋ ತರ ಇರಬೇಕು. ಸೊ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಂಡು ಜಸ್ಟ್ ಹಾಗೆ ತೆಗೆದ್ಬಿಡಿ ಅಷ್ಟೇ. ತುಂಬಾ ಲಾಂಗ್ ಸ್ಟಿಚ್ ಇಟ್ಟಿದ್ದೀನಿ ನಾನು, ಅದು ಬಿಚ್ಚಿದ ತಕ್ಷಣ ಬಂದ್ಬಿಡುತ್ತೆ ನೋಡಿ. ಇಲ್ಲಿ ಸ್ಟಿಚ್ ಹಾಕಿರೋದು ನಿಮಗೆ ಕಾಣಿಸ್ತಿದ್ಯಾ? ಸೊ ಈ ರೀತಿ ಲಾಂಗ್ ಸ್ಟಿಚ್ ಹಾಕೊಳ್ಳಿ. ಸೊ ಇವಾಗ ಇದನ್ನ ಹೆಮ್ಮಿಂಗ್ ಹೇಗ್ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಸೊ ಈ ರೀತಿ ಹಾಕೊಂಡ್ಮೇಲೆ ಸ್ಟಿಚ್ ಹಾಕಿದ್ಮೇಲೆ ಬ್ಲಾಕ್ ಮೇಲೆ ಬ್ಲಾಕ್ ಕಲರ್ ಹಾಕಿರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ನಾನು ಇಲ್ಲಿ ಹೈಲೈಟ್ ಮಾಡಿ ತೋರಿಸ್ತೀನಿ ನೋಡಿ, ಇಲ್ಲಿಂದ ಫಾಲ್ ಸ್ಟಾರ್ಟ್ ಆಗಿದೆ, ಸ್ಟಿಚ್ ಇಲ್ಲಿ ಬಂದಿದೆ. ಓಕೆನಾ? ಸೊ ಇಲ್ಲಿ ನೋಡಿ, ಇಲ್ಲಿ ಗಮನಿಸ್ಬೋದು, ಇಲ್ಲಿ ನಿಮ್ಗೆ ನೀಟಾಗಿ ಕಾಣುತ್ತೆ. ಸೊ ಇಲ್ಲಿವರೆಗೂ ಫಾಲ್ ಬಂದಿದೆ ನೋಡಿ, ಸ್ಟಿಚ್ ಇದ್ರ ಮೇಲೆ ಬಂದಿದೆ. ಸೊ ಫಸ್ಟ್ ಕ್ವೆಶನ್ಸ್ ಬರೋದು ಎಮ್ಮಿಂಗ್ ನ ಏನಕ್ಕೆ ಮಾಡಿಸ್ತಾರೆ ಅಂತ. ಸೊ ಇವಾಗೆಲ್ಲ ಎಮ್ಮೆ ಮೇಲೆ ಬರೆ ಹೇಳ್ದಂಗೆ ಎಮ್ಮಿಂಗ್ ಮಾಡ್ತಾರೆ. ಸೊ ಎಮ್ಮಿಂಗ್ ಮಾಡೋದು ಒಂದು ವಿಧಾನ ಇದೆ. ಸೊ ಒಳ್ಳೆ ಫಿನಿಶಿಂಗ್, ಬೊಟಿಕ್ ಸ್ಟೈಲ್ ಅಲ್ಲಿ ನೀಟ್ ಫಿನಿಶಿಂಗ್ ಬರ್ಬೇಕಂದ್ರೆ ನೀವು ಈ ವಿಧಾನನ ಅನುಸರಿಸಬೇಕು. ಇದು ಫಾಸ್ಟ್ ಆಗು ಹಾಕ್ಬೋದು, ಫಾಸ್ಟ್ ಆಗಿ ಹಾಕಕ್ಕಂತ ಏನಿಲ್ಲ, ಫಾಸ್ಟ್ ಆಗಿ ಹಾಕ್ಬೋದು. ಸೊ ಅದನ್ನ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಈ ರೀತಿ ಮಾಡ್ಕೊಳ್ಳಿ. ಸಪೋಸ್ ಯಾವ್ದಾದ್ರು ಸ್ಯಾರಿ ನಿಮ್ಗೆ ಓಲ್ ಆಗುತ್ತೆ ಮೇಡಮ್ ಅನ್ನೋ ತರ ಯಾವ್ದಾದ್ರು ಸ್ಯಾರಿ, ಇವೆಲ್ಲ ಏನ್ ಗೊತ್ತಾಗಲ್ಲ, ಯಾವ ಸ್ಯಾರಿನೂ ಗೊತ್ತಾಗಲ್ಲ. ಕೆಲವೊಂದು ಸ್ಯಾರಿ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ, ಒಂಚೂರು ಸ್ಟಿಚ್ ಹಾಕಿದ್ರೆ ಅದು ಓಲ್ ತರ ಕಾಣ್ತಿರುತ್ತೆ. ಆ ತರ ಬಂದಾಗ ಇಲ್ಲಿ ಒಂದ್ ಸ್ಟಿಚ್ ಹಾಕೊಳ್ಳಿ. ಸೊ ಇಲ್ಲಿ ಏನಿದೆ ಇಲ್ಲಿವರೆಗೂ ಸ್ಟಿಚ್ ಹಾಕೊಂಡು ಇಲ್ಲೇನಿದೆ ನೀಟಾಗಿ ಗುಂಪಿನಿಂದ ಏಕ ಗುಂಪಿನ ಹಾಕೊಂಡ್ಬಿಟ್ಟು ನೀವು ಮಾಡ್ಬೋದು. ಬಟ್ ಬೆಟರ್ ದೆನ್ ಇದು ಯಾವ್ದೋ ಒಂದು ಸ್ಯಾರಿ ಸೆನ್ಸಿಟಿವ್ ಅಂದಾಗ ಮಾತ್ರ ಅದಕ್ಕೆ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಎಮ್ಮಿಂಗ್ ಏನಕ್ಕೆ ಮಾಡಿಸ್ಕೊಳ್ತಾರೆ ಅಂತ ಅಂದ್ರೆ, ಸ್ಯಾರಿದು ಏನಿದೆ ಈ ಹೊರಗಡೆ ಇಲ್ಲಿ ಸ್ಟಿಚ್ ಕಾಣಬಾರ್ದು. ಇಲ್ಲಿ ಕಾಣಿಸ್ತಿದ್ಯಾ? ಸೊ ಬ್ಲಾಕ್ ಮೇಲೆ ಬ್ಲಾಕ್ ಹಾಕಿರೋದ್ರಿಂದ ನಮಗೆ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ, ಎದುರುಗಡೆ ನೀಟಾಗಿ ಕಾಣಿಸ್ತಾ ಇದೆ. ಈ ತರ ಸ್ಟಿಚ್ ಕಾಣಿಸ್ಬಾರ್ದು, ನೀಟ್ ಫಿನಿಶಿಂಗ್ ಇರಬೇಕು ಸ್ಯಾರಿ ಉಟ್ಟಾಗ ಅನ್ನೋ ಕಾರಣಕ್ಕೆ ಎಮ್ಮಿಂಗ್ ಮಾಡಿಸ್ತಾರೆ. ಕೆಲವರು ಫಾಸ್ಟ್ ಆಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಲಾಂಗ್ ಸ್ಟಿಚ್ ಹಾಕಿದ್ದೀನಲ್ಲ, ಈ ತರ ಇನ್ನು ದೊಡ್ಡದಾಗಿ ಎಮ್ಮೆ ಮೇಲೆ ಬರೆ ಹೇಳ್ದಂಗೆ ಎಮ್ಮಿಂಗ್ ಮಾಡ್ತಾರೆ. ಇಲ್ಲೂ ಕಾಣಿಸ್ತಿರುತ್ತೆ. ನಾವು ಮಾಡೋ ಎಮ್ಮಿಂಗು ಇಲ್ಲಿ ಈ ತರ ಎಮ್ಮೆ ಮೇಲೆ ಬರೆ ಹೇಳ್ದಂಗೆ ಇಲ್ಲಿ ಸ್ಟಿಚ್ ಹಾಕಿದೀವಲ್ಲ, ಈ ತರ ಕಾಣ್ಲೇಬಾರ್ದು. ನಾವು ಹಾಕಿರೋ ಎಮ್ಮಿಂಗ್ ನೀಟಾಗಿ ಬರ್ಬೇಕು, ಕಾಣ್ಲೇಬಾರ್ದು, ಅಷ್ಟು ನೀಟಾಗಿ ಎಮ್ಮಿಂಗ್ ಮಾಡ್ಬೇಕು. ಸೊ ಅದು ಮೇನ್ ಎಮ್ಮಿಂಗ್ ಮಾಡುವಂತ ವಿಧಾನ. ತೋರಿಸ್ಕೊಡ್ತೀನಿ ಯಾವ ತರ ಅಂತ ನೋಡಿ. ಇಲ್ಲಿ ಫಸ್ಟ್ ಒಂಚೂರು ತಗೊಳ್ಳಿ ನೋಡಿ, ಮೇನ್ ಫ್ಯಾಬ್ರಿಕ್ ಏನಿದೆ ಸ್ವಲ್ಪ ತಗೊಳ್ಬೇಕು, ಫಾಲ್ ಏನಿದೆ ಬೇಕಾದ್ರೆ ನೀವು ಜಾಸ್ತಿ ತಗೊಳ್ಳಿ. ಓಕೆನಾ? ನೋಡಿ ಇಲ್ಲಿ ತೋರಿಸ್ತೀನಿ ಹತ್ರದಿಂದ. ಸೊ 2 ಎಳೆನಲ್ಲಿ ದಾರ ಹಾಕೊಳ್ಳಿ. 2 ಎಳೆ ಅಂದ್ರೆ ತುಂಬಾ ದಪ್ಪನೂ ಅಲ್ಲ, ಸಣ್ಣನೂ ಅಲ್ಲ. ಕೆಲವರು 1 ಎಳೆಲೆಲ್ಲ ಎಮ್ಮಿಂಗ್ ಮಾಡ್ತೀರಾ ನೋಡಿ, ಅದು ಬೇಗ ಕಿತ್ತೋಗ್ಬಿಡುತ್ತೆ. ಸೊ ಆ ತರ ದಯವಿಟ್ಟು ಹಾಕೊಳ್ಬೇಡಿ. ಸೊ 2 ಎಳೆ ಅಂದ್ರೆ ನೋಡಿ ಈ ರೀತಿ 2 ದಾರ ಇರುತ್ತೆ ಅಷ್ಟೇ. ಈ ತರ ಹಾಕೊಳ್ಳಿ. ಕೆಲವರು 1 ಎಳೆನಲ್ಲಿ ಹಾಕೊಳ್ತಾರೆ. ಸೊ ಬೇಡ, ಅದು ಕಿತ್ತೋಗುತ್ತೆ. ನಾವು ಮಾಡ್ಕೊಡೋ ಕೆಲಸ ಬೇಗ ಕಿತ್ತೋದ್ರೆ ಮಾಡಿ ಏನ್ ಪ್ರಯೋಜನ ಅಲ್ವಾ? ನೋಡಿ ಹತ್ರದಿಂದ ತೋರಿಸ್ತೀನಿ ನೋಡಿ. ಇದು ಸ್ವಲ್ಪ ತಗೊಳ್ಳಿ, ಏನಿದೆ ಮೇನ್ ಫ್ಯಾಬ್ರಿಕ್ ಏನಿದೆ ಸ್ವಲ್ಪ ತಗೊಳ್ಳಿ. ನೀವು ಫಾಲ್ನ ಜಾಸ್ತಿ ತಗೊಳ್ಳಿ, ಏನ್ ಪ್ರಾಬ್ಲಮ್ ಇಲ್ಲ. ಫಾಲ್ ಮೇಲ್ಗಡೆ ಹೋಗುತ್ತೆ, ಅದು ಸ್ಟಿಚ್ ಕಾಣಲ್ಲ. ನೋಡಿ ನಾನು ಮೇನ್ ಫ್ಯಾಬ್ರಿಕ್ನ ಸ್ವಲ್ಪ ತಗೊಂಡೆ. ನೋಡಿ ಈ ತರ ನೋಡಿ, ಇಲ್ಲಿ ನಾನು ಎಮ್ಮಿಂಗ್ ಮಾಡಿದ್ದೀನಿ. ಇಲ್ಲಿ ಏನು ಕಾಣಿಸ್ತಾ ಇಲ್ಲ. ನಾನು ಇನ್ನೂ ಸ್ವಲ್ಪ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ಒಂದೊಂದೇ ಮಾಡಿ ನೀವು ಒಂದೊಂದೇ ತೆಗಿಬೇಕಂತೇನಿಲ್ಲ. ನೋಡಿ ಈ ತರ ಸ್ವಲ್ಪ ಮೇನ್ ಫ್ಯಾಬ್ರಿಕ್ ತಗೊಳ್ಳಿ, ಮತ್ತೆ ಹಿಂಗ್ ತಗೊಳ್ಳಿ.
ಒಂದು 5 10 ಈ ತರ ಮಾಡ್ಕೊಂಡು, ಸ್ವಲ್ಪ ಫ್ಯಾನ್ ಓಡ್ತಾ ಇದೆ ಮೇಲ್ಗಡೆ, ಹಾಗಾಗಿ ದಾರ ಒಂಚೂರು ಇದಾಗ್ತಾ ಇದೆ ಅಷ್ಟೇ. ನೋಡಿ ಈ ತರ ಫಾಲು ಜಾಸ್ತಿ ತಗೊಂಡ್ರು ಪರವಾಗಿಲ್ಲ, ಬಟ್ ಮೇನ್ ಫ್ಯಾಬ್ರಿಕ್ ಏನ್ ಸ್ಯಾರಿ ಇದೆ ಅದನ್ನ ನೀವು ಜಾಸ್ತಿ ತಗೊಳ್ಬಾರ್ದು ಆಯ್ತಾ. ಸೊ ಈ ರೀತಿ ಒಂದೊಂದ್ಸರಿಗೆ 5 10 ಸರಿ ಈ ತರ ನೀಡ್ಲಿಂದ ತರ ಮಾಡ್ಕೊಂಡು ಈ ತರ ಎಳ್ಕೊಂಡ್ರೆ ನಿಮ್ಗೆ ನೀಟ್ ಫಿನಿಶಿಂಗ್ ಬರುತ್ತೆ, ಮತ್ತೆ ಬೇಗನೂ ಆಗುತ್ತೆ. ನೋಡಿ ಇದಿಷ್ಟು ಫುಲ್ಲು ನಾನು ಮಾಡಿದ್ದೀನಿ. ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಎಮ್ಮಿಂಗು ಥ್ರೆಡ್ ನಾನು ತಗೊಂಡಿರೋದು ಇಲ್ಲಿ ಕಾಣಿಸ್ತಾ ಇಲ್ಲ, ಪಕ್ಕದಲ್ಲಿ ಹಾಕಿರುವಂತಹ ಸ್ಟಿಚ್ ಮಾತ್ರ ಎದ್ದು ಕಾಣಿಸ್ತಾ ಇದೆ, ಕೈಯಲ್ಲಿ ಮಾಡಿರೋ ಎಮ್ಮಿಂಗ್ ಕಾಣಿಸ್ತಾ ಇಲ್ಲ. ಸೊ ಈ ತರ ಮಾಡ್ಕೊಂಡ್ರೆ ಬೆಸ್ಟ್ ಫಿನಿಶಿಂಗ್ ಬರುತ್ತೆ, ಬೇಗನೂ ಆಗುತ್ತೆ. ನೋಡಿ ಇನ್ನೂ ಸ್ವಲ್ಪ ದೂರ ಮಾಡಿ ತೋರಿಸ್ತೀನಿ ನಾನು. ಈ ತರ ಹಾಕೊಳ್ಳಿ. ನೋಡಿ ಇವಾಗ ಹೇಳ್ಕೊಳ್ಳಿ. ನೋಡಿ ಆಗೋಯ್ತು. 5 10 ಎಮ್ಮಿಂಗು ಒಂದೇ ಸರಿ ನಾವು ಈ ತರ ಮಾಡ್ಕೊಬಹುದು, ಬೇಗ ಆಗುತ್ತೆ. ತುಂಬಾ ಫಾಸ್ಟ್ ಆಗಿ ಒಳ್ಳೆ ಫಿನಿಶಿಂಗ್ ಜೊತೆಗೆ ಎಮ್ಮಿಂಗ್ ಮಾಡ್ಬೋದು ನೀವು ಈ ಮೆಥಡ್ ಯೂಸ್ ಮಾಡಿದ್ರೆ. ನೋಡಿ ಇಷ್ಟು ದೂರ ಆಯ್ತು ಇವಾಗ ಒಂದೇ ಸರಿ ನನಗೆ. ಸೊ ಈಗ ಪೂರ್ತಿ ನಾನು ಇದೇ ತರ ಮಾಡ್ಕೊಳ್ತೀನಿ. ಫುಲ್ ಸ್ಯಾರಿ ಮಾಡಿ ತೋರಿಸ್ತೀನಿ. ಒಂದು 10 ನಿಮಿಷದಲ್ಲಿ ಎಮ್ಮಿಂಗ್ ಮಾಡ್ಬಿಡ್ಬೋದು. ಸೊ ಈ ವಿಧಾನ ಅನುಸರಿಸಿ ನೋಡಿ. ಇನ್ಸೈಡ್ ಅಲ್ಲಿ ನೋಡಿ ನೀಟ್ ಇಲ್ಲಿ ಒಂದು ಚೂರು ನಿಮ್ಗೆ ಎಮ್ಮಿಂಗ್ ಮಾಡಿರೋದು ಕಾಣಿಸಲ್ಲ, ಪಕ್ಕದಲ್ಲಿ ಹಾಕಿರೋದು ಸ್ಟಿಚ್ ಕಾಣಿಸುತ್ತೆ. ಸೊ ಪೂರ್ತಿ ಇದೇ ತರ ಮಾಡಿ ಸ್ಯಾರಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೊ ನೋಡಿ, ಸೊ ಇಷ್ಟು ಬಂದಿದ್ದೀನಿ ಇಲ್ಲಿಂದ.
ಸೊ ಲಾಸ್ಟ್ ಅಲ್ಲಿ ಈ ತರ ತಗೊಂಡು ಒಂದಷ್ಟು ನಾಟ್ ಹಾಕೊಂಡ್ಬಿಡಿ. ಸೊ ಓಪನ್ ಆಗೋ ಚಾನ್ಸ್ ಇರುತ್ತಲ್ಲ. ಡೈಲಿ ವೇರಿಗಂದ್ರೆ ಮಿಷಿನ್ದು ಏನು ಸ್ಟಿಚಿಂಗ್ ಏನಿರುತ್ತೆ, ಸೊ ದಯವಿಟ್ಟು ಅದನ್ನೇ ಸಜೆಸ್ಟ್ ಮಾಡಿ. ಯಾರು ಟೈಲರ್ಸ್ ನೋಡ್ತಾ ಇದ್ದೀರಾ, ಯಾರು ಬಿಗಿನರ್ಸ್ ನೋಡ್ತಾ ಇದ್ದೀರಾ, ಡೈಲಿ ವೇರ್ಗೆ ಎಮ್ಮಿಂಗು ನೀಟಾಗಿ ಆಗಲ್ಲ. ಏನಕ್ಕಾದ್ರೂ ಚೆನ್ನಾಗಿ ಉಜ್ಜಿ ಒಗ್ದು ಎಲ್ಲ ಮಾಡ್ತಾರೆ. ಸೊ ಈ ತರ ಫಂಕ್ಷನ್ಸ್ ವೇರ್ಸ್ ಈ ತರದಕ್ಕೆಲ್ಲ ಆದ್ರೆ, ಅಫಿಷಿಯಲ್ ಫ್ಯಾನ್ಸಿ ಸ್ಯಾರಿ ಈ ತರದಕ್ಕೆಲ್ಲ ಆದ್ರೆ ಎಮ್ಮಿಂಗ್ ಸಜೆಸ್ಟ್ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಇದಕ್ಕೆ ಅಮೌಂಟ್ ಕೂಡ ಎಕ್ಸ್ಟ್ರಾ ತಗೊಳ್ಬಹುದು. ಮಷಿನ್ ಇಂದ ಏನ್ ಹಾಕ್ತೀರಾ ಅದಕ್ಕಿಂತ ನೀವು ಒಂದು 50 ರೂಪಾಯಿ ಎಕ್ಸ್ಟ್ರಾನೇ ತಗೊಳ್ಬಹುದು. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಟರ್ನ್ ಮಾಡ್ಕೊಳ್ಳಿ. ಸ್ಯಾರಿ ನೋಡಿ, ಇಲ್ಲಿ ನಾನು ಲೂಸ್ ಸ್ಟಿಚ್ ಅಲ್ಲಿ ಏನ್ ಹಾಕಿದ್ದೆ ಆ ಸ್ಟಿಚ್ ನ ಬಿಚ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೇಕು ನೀವು, ನೀಟಾಗಿ ಫ್ಲಾಟ್ ಆಗಿ ಬಂದಿದೆ, ಎಲ್ಲೂ ರಿಂಕಲ್ಸ್ ಅನ್ನೋದಿಲ್ಲ. ನಾನು ಏನ್ ಹೇಳಿದೆ ಮೆಥಡ್ ಅದನ್ನ ಫಾಲೋ ಮಾಡಿ, ಎಕ್ಸಾಕ್ಟ್ ಆಗಿ ನಿಮ್ಗೆ ಚೆನ್ನಾಗಿ ಬಂದ್ಬಿಡುತ್ತೆ. ಸೊ ಲೂಸ್ ಸ್ಟಿಚ್ ಅಥವಾ ಲಾಂಗ್ ಸ್ಟಿಚ್ ಹಾಕಿರೋದು ಬೇಗನೆ ಓಪನ್ ಮಾಡ್ಕೊಂಡ್ಬಿಡ್ಬೋದು. ಸೊ ಗುಂಡು ಪಿನ್ಗಿನ್ನ ಬೆಸ್ಟ್ ಮಿಷಿನ್ ಅಲ್ಲಿ ಸ್ಟಿಚ್ ಹಾಕೊಳ್ಳೋದು. ಏನಕ್ಕಂದ್ರೆ ಫ್ಲಾಟ್ ಆಗಿ ಬಂದ್ಬಿಡುತ್ತೆ. ಎಮ್ಮಿಂಗ್ ಮಾಡುವಾಗ ಒಂಚೂರು ಯಾ ಮಾರಿದ್ರು ಅಲ್ಲಿ ಫಿಲ್ಟ್ ತರ ಮತ್ತೆ ತರ ಲೂಸ್ ತರ ಈ ತರ ಎಲ್ಲ ಬರೋ ಚಾನ್ಸ್ ಇರುತ್ತೆ. ನೀವು ಫ್ಲಾಟ್ ಆಗಿ ಬರ್ಬೇಕು ಅಂದ್ರೆ ಮಿಷಿನ್ ಸ್ಟಿಚ್ ಹಾಕೊಳ್ಳಿ, ಲಾಂಗ್ ಸ್ಟಿಚ್ ಅಥವಾ ಲೂಸ್ ಸ್ಟಿಚ್. ಎಮ್ಮಿಂಗ್ ಮಾಡೋಕ್ಕೂ ತುಂಬಾ ಬೇಗ ಆಗುತ್ತೆ. ನಾವೇನು ಸರ್ಕಸ್ ಮಾಡಂಗೆ ಇರಲ್ಲ. ನೀವು ಸ್ಟಿಚ್ ಹಾಕೊಡಿಲ್ಲ ಡೈರೆಕ್ಟ್ ಎಮ್ಮಿಂಗ್ ಮಾಡ್ತೀವಿ ಅಂತ ಅಂದ್ರೆ ಅದನ್ನ ಫ್ಲಾಟ್ ಆಗಿ ಇಟ್ಕೊಂಡು ಅದ್ರಲ್ಲೂ ಒಂಚೂರು ಯಾ ಮಾರಿದ್ರೆ ನೀವು ಎಮ್ಮಿಂಗ್ ಮಾಡೋದೆಲ್ಲ ಹಾಳಾಗೋಗುತ್ತೆ. ಸೊ ಈ ರೀತಿ ಏನು ದೊಡ್ಡ ಸ್ಟಿಚ್ ಇರುತ್ತೆ ಇದನ್ನೆಲ್ಲ ಬಿಚ್ಕೊಂಡ್ಬಿಡಿ. ಈ ತರ ಹೇಳಿದ್ರೆ ಬಂದ್ಬಿಡುತ್ತದು. ನೋಡಿ, ಸ್ಟಿಚ್ ಎಲ್ಲ ರಿಮೂವ್ ಆದ್ಮೇಲೆ ನಾನು ಎಮ್ಮಿಂಗ್ ಮಾಡಿದ್ದೀನಿ. ನಿಮಗೆ ಕಾಣಿಸ್ತಿದ್ಯಾ? ಝೂಮ್ ಹಾಕ್ತೀನಿ ರೀ. ಎಮ್ಮಿಂಗ್ ಮಾಡಿದ್ದೀನಿ. ನಿಮ್ಗೆ ಇಲ್ಲೆಲ್ಲಾದ್ರೂ ಕಾಣಿಸ್ತಿದ್ಯಾ? ಕೆಲವ್ರು ಎಮ್ಮಿಂಗ್ ಮಾಡಿರೋದು ಹೇಗಿರುತ್ತೆ ಅಂದ್ರೆ ಎಮ್ಮೆ ಮೇಲೆ ಬರೆ ಎಳ್ದಂಗೆ ಇರುತ್ತೆ. ನೋಡಿ, ಈ ಪ್ಲೈನ್ ಅಲ್ಲಾದ್ರೂ ನೋಡಿ ನಿಮ್ಗೆ ಎಲ್ಲೂ ನಾನು ಎಮ್ಮಿಂಗ್ ಮಾಡಿರೋದು ಕಾಣಿಸ್ತಾ ಇಲ್ಲ. ಇಲ್ಲಂತೂ ಕಾಣಿಸ್ತಾನೆ ಇಲ್ಲ. ನೋಡಿ, ನಾನು ಬ್ಲಾಕ್ ಕಲರ್ ಥ್ರೆಡ್ ಅಲ್ಲಿ ಎಮ್ಮಿಂಗ್ ಮಾಡಿರೋದು, ಈ ಸೈಡು ಬ್ಲಾಕ್ ಕಲರ್ ಥ್ರೆಡ್ ಯೂಸ್ ಮಾಡಿರೋದು. ಇಲ್ಲೆಲ್ಲಾದ್ರೂ ನಿಮಗೆ ಕಾಣಿಸ್ತಿದ್ಯಾ? ಮತ್ತೆ ಸ್ಯಾರಿ ನೋಡಿ ಫ್ಲಾಟ್ ಆಗಿ ಬಂದಿದೆ. ಸೊ ಒಂಚೂರು ನೀವೇನು ಮಾಡಂಗಿಲ್ಲ. ಫಾಲ್ ಇಲ್ಲಿಗೆ ಎಂಡಾಗಿದೆ, ಕಾಣಿಸಲ್ಲ. ಎಮ್ಮಿಂಗ್ ಅಷ್ಟು ನೀಟಾಗಿದೆ, ಕಾಣಿಸಲ್ಲ. ಸೊ ಇಲ್ಲಿ ನೋಡಿ ಎಮ್ಮಿಂಗ್ ಮಾಡಿರೋದು. ಸೊ ಇಲ್ಲಿ ಸ್ಟಿಚ್ ಹಾಕಿರೋದು. ಸೊ ಇಲ್ಲೂ ಎಮ್ಮಿಂಗ್ ಮಾಡಿದ್ದೀನಿ, ಇಲ್ಲೂ ಎಮ್ಮಿಂಗ್ ಮಾಡಿದ್ದೀನಿ. ಸ್ಯಾರಿ ನೋಡಿ ಫುಲ್ ಫ್ಲಾಟ್ ಆಗಿ ಬಂದಿದೆ, ಒಂಚೂರು ರಿಂಕಲ್ಸ್ ಇಲ್ಲ, ಏನಿಲ್ಲ. ಸೊ ಏನ್ ಮೆಥಡ್ ಹೇಳಿದೆ ದಯವಿಟ್ಟು ಅದನ್ನ ಯೂಸ್ ಮಾಡಿ. ತುಂಬಾ 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 ಚೆನ್ನಾಗಿ ಬರುತ್ತೆ. ಸೊ ಇದು ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ.